ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಆಟೋಮೇಟಾ ಬಗ್ಗೆ ತಿಳ್ಕೊತ ಹೋಗೋಣ. ಇದು ಥಿಯರಿ ಆಫ್ ಕಾಂಪಿಟೇಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದೇ ಬೇಸಿಕ್ ಅಂತ ತಿಳ್ಕೊಬೋದು ನಾವು, ಯಾಕಂದರೆ ABCDನ ಹೇಗೆ ಆಲ್ಫಾಬೆಟ್ಸ್ನ ಕಲಿತೀವಿ ಇಂಗ್ಲೀಷಾಗೆ, ಅದೇ ರೀತಿ TOCಲಿ ಆಟೋಮೇಟಾ ಆ ಥರ ಕಾನ್ಸೆಪ್ಟು. ಸೊ ಆಟೋಮೇಟಾ ಅಂದ್ರೇನು? ಸೊ ಆಟೋಮೇಟಾ ಈಸ್ ದ ಅಬ್ಸ್ಟ್ರಾಕ್ಟ್ ಮಿಷಿನ್. ಇಟ್ ಈಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ಮಿಷಿನ್ for modeling computation. ಸೊ ಇದೊಂದು ಅಬ್ಸ್ಟ್ರಾಕ್ಟ್ ಮಿಷಿನ್, ಕಾಂಪಿಟೇಷನ್ಸ್ನ ಮಾಡೆಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಫೈನೈಟ್ ಆಟೋಮೇಟಾ ಅಂತ ಬರುತ್ತೆ. ಫೈನೈಟ್ ಆಟೋಮೇಟಾ ಏನಕ್ಕೆ ಯೂಸ್ ಆಗುತ್ತೆ? ಫೈನೈಟ್ ಆಟೋಮೇಟಾ ಇಟ್ ಈಸ್ ಯೂಸ್ಡ್ ಫಾರ್ ಸಾಫ್ಟ್ವೇರ್ ಡಿಸೈನಿಂಗ್. ಸಾಫ್ಟ್ವೇರ್ನ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಸ್ಟ್ರಿಂಗ್ ಪ್ರೊಸೆಸಿಂಗ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹೇಗೆ ಅಂತ ಮುಂದಿನ ಕ್ಲಾಸಸ್ಸಲ್ಲಿ ನಾವು ನೋಡ್ತಾ ಹೋಗೋಣ. ಎಕ್ಸಾಂಪಲ್ಸ್ ಇರ್ಬೋದು, ಕಾನ್ಸೆಪ್ಟ್ಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಟ್ರಿಂಗ್ ಮ್ಯಾಚಿಂಗಿಗೆ ಯೂಸ್ ಮಾಡ್ತಾರೆ, ಸ್ಟ್ರಿಂಗ್ ಮ್ಯಾಚಿಂಗ್. ನೆಕ್ಸ್ಟ್ ಡಿಸೈನ್ ಡಿಜಿಟಲ್ ಸರ್ಕ್ಯೂಟ್ಸ್ನ ಡಿಸೈನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೇಯ್ನ್ ಆಗಿ ಕಂಪೈಲರ್ ಕನ್ಸ್ಟ್ರಕ್ಷನ್ನ ಮಾಡೋದಕ್ಕೋಸ್ಕರ ಮೇಯ್ನ್ ಆಗಿ ಯೂಸ್ ಮಾಡ್ತಾರೆ. ಸೊ ನಾನು ಹೇಳಿದೆ ಫೈನೈಟ್ ಆಟೋಮೇಟಾ. ಸೊ ಫೈನೈಟ್ ಆಟೋಮೇಟಾ ಅಂದರೆ ಏನು? ಫೈನೈಟ್ ಆಟೋಮೇಟಾ ಈಸ್ ದಿ ಕಲೆಕ್ಷನ್ ಆಫ್ 5 ಟಪಲ್ಸ್. ಇದೊಂದು 5 ಟಪಲ್ಸ್ನ ಕಲೆಕ್ಷನ್ ಆಗಿರುತ್ತೆ. ಅವು ಯಾವ್ಯಾವು? Q, ಸಮೇಷನ್, ಡೆಲ್ಟಾ, Q0, F. ಇವಂದರೆ ಏನು? ಸೊ ಥಿಯರಿ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಇದನ್ನು ಕೇಳ್ಬೋದು. ಸೊ Q ಅಂದ್ರೇನು? ಫೈನೈಟ್ ಸೆಟ್ ಆಫ್ ಸ್ಟೇಟ್ಸ್. ನೆಕ್ಸ್ಟ್ ಸಮೇಷನ್ ಅಂದರೆ ಏನು? ಇನ್ಪುಟ್ ಆಲ್ಫಾಬೆಟ್ಸ್. ನಾವು ಯಾವ ಇನ್ಪುಟ್ ಆಲ್ಫಾಬೆಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ವಿಚ್ ಇಂಡಿಕೇಟ್ಸ್ ದ ಇನ್ಪುಟ್ ಸೆಟ್. ನಾವು ಯಾವ ಇನ್ಪುಟ್ ಸೆಟ್ನ ಇಂಡಿಕೇಟ್ ಮಾಡ್ತೀವಿ ಅದನ್ನು ಸಮೇಷನ್ ತೋರಿಸುತ್ತೆ. ನೆಕ್ಸ್ಟ್ ಡೆಲ್ಟಾ ಏನು ಮಾಡುತ್ತೆ? ಟ್ರಾನ್ಸಿಷನ್ ಫಂಕ್ಷನ್ ಆರ್ ಮ್ಯಾಪಿಂಗ್ ಫಂಕ್ಷನ್ಗೆ ಯೂಸ್ ಆಗ್ತಾ ಹೋಗುತ್ತೆ. ಸೊ Q0 ಅಂದರೆ ಏನು? ಇನಿಷಿಯಲ್ ಸ್ಟೇಟ್. Q0 is the initial state. ನೆಕ್ಸ್ಟ್ F ಅಂದ್ರೇನು? ಫೈನಲ್ ಸ್ಟೇಟ್. ಈ ಎರಡು ಕೂಡ ಇನಿಷಿಯಲ್ ಮತ್ತು ಫೈನಲ್ ಸ್ಟೇಟ್ ಎರಡೂ ಕೂಡ ವಿಚ್ ಬಿಲಾಂಗ್ಸ್ ಟು Q. ಇವೆರಡೂ ಕೂಡ Qಗೆ ಬಿಲಾಂಗ್ಸ್ ಆಗ್ತವೆ. ಸೊ ಆಟೋಮೇಟಾದಲ್ಲಿ 2 ಟೈಪ್ ಬರುತ್ತೆ. ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ ಮತ್ತು ನಾನ್ ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ ಅಂತ 2 ಕಾನ್ಸೆಪ್ಟ್ಸ್ಗಳು ಬರ್ತವೆ. ಸೊ ಇದನ್ನು ಮುಂದಿನ ಕ್ಲಾಸಸ್ಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈನೈಟ್ ಆಟೋಮೇಟಾ ಅಂದ್ರೇನು, ನಾನ್ ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ ಅಂದ್ರೇನು, NFA ಡಿಸೈನ್ ಮಾಡೋದು ಹೆಂಗೆ, DFA ಡಿಸೈನ್ ಮಾಡೋದು ಹೆಂಗೆ, NFA ಇಂದ DFA ಕನ್ವರ್ಷನ್ ಹೆಂಗೆ, ಈ ಥರ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.